ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇತ್ತೀಚೆಗಷ್ಟೇ ನಾನು 10ನೇ ತರಗತಿಯ FA1 ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಪರಿಚಯಿಸಿದ್ದೆ. ಹಾಗೆಯೇ 9ನೇ ತರಗತಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು, ಮ್ಯಾಮ್ ನಮಗೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ FA1 ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗಾಗಿ ಈ ದಿನದ ವಿಡಿಯೋನಲ್ಲಿ 9ನೇ ತರಗತಿ FA1 ಮಾದರಿ ಪ್ರಶ್ನೆ ಪತ್ರಿಕೆಗಳ ಕುರಿತು ತಿಳಿಸ್ತಾ ಇದ್ದೀನಿ. ಹಾಗೇನೆ ಈ ಎಲ್ಲಾ ಪ್ರಶ್ನೆಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತ ನಿಮ್ಮ FA1 ಪರೀಕ್ಷೆಗೆ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ಬನ್ನಿ ತಡ ಮಾಡದೆ 9ನೇ ತರಗತಿ FA1 ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಒಟ್ಟು 40 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನ ಓದ್ತೀನಿ, ನಾನು ಅದಕ್ಕೆ ಉತ್ತರಗಳನ್ನ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ಉತ್ತರ ಗೊತ್ತಿತ್ತು ಅಂತ ಹೇಳಿದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರಗಳನ್ನ ನೀಡ್ತಾ ಹೋಗ್ಬೋದು ಅಂತ ಹೇಳಿ ಹೇಳ್ತಾ, ವಿದ್ಯಾರ್ಥಿಗಳಿಗೆ ಫಸ್ಟ್ ಮೇನ್ ಈ ರೀತಿಯಾಗಿದೆ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 4 ಆಯ್ಕೆಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದಂತಹ ಉತ್ತರವನ್ನ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಟ್ಟು 3 ಪ್ರಶ್ನೆಗಳಿದೆ, 3 ಅಂಕಗಳಿಗೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಅನ್ವರ್ಥ ನಾಮ ಪದಕ್ಕೆ ಉದಾಹರಣೆ ಡ್ಯಾಶ್. ಆಯ್ಕೆಗಳನ್ನ ಗಮನಿಸಿ. ಆಪ್ಷನ್ ಎ ವ್ಯಾಪಾರಿ, ಆಪ್ಷನ್ ಬಿ ಮನುಷ್ಯ, ಆಪ್ಷನ್ ಸಿ ಕಮಲ, ಆಪ್ಷನ್ ಡಿ ಗುಡ್ಡ ಅಂತ ಹೇಳಿದೆ. ಅನ್ವರ್ಥ ನಾಮ ಅಂತ ಹೇಳಿದ್ರೆ ವ್ಯಕ್ತಿ, ವಸ್ತುವಿನ ಗುಣ, ಸ್ವಭಾವ, ಹಾಗೇನೆ ಅವ್ರು ಮಾಡ್ತಕ್ಕಂತಹ ಕೆಲಸ, ಇದ್ರ ಮೇಲೆ ಇಟ್ಟಂತಹ ಹೆಸರುಗಳು. ಇಲ್ಲಿ ನೋಡಿ, ಇಲ್ಲಿ ವ್ಯಾಪಾರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಫಸ್ಟ್ ಮೇನಲ್ಲಿ ಇರ್ತಕ್ಕಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅನ್ವರ್ಥ ನಾಮ ಪದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನೋಡಿ, ಈ ರೀತಿ ಫಸ್ಟ್ ಮೇನ್ ಅಂತ ಹಾಕ್ಬೇಕು. ಮೊದಲನೇ ಪ್ರಶ್ನೆ, ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಎ ವ್ಯಾಪಾರಿ. ಓಕೆನಾ? ನಂತರ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ, ರಮ್ಯಾ ಊಟವನ್ನು ಮಾಡಳು. ಮಾಡಳು ಪದಕ್ಕೆ ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಗೆರೆ ಎಳೆದ ಪದದ ಕ್ರಿಯಾಪದ ರೂಪ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ನ ಗಮನಿಸಿ. ಆಪ್ಷನ್ ಎ ಆತ್ಮಾರ್ಥಕ, ಆಪ್ಷನ್ ಬಿ ಪ್ರಶ್ನಾರ್ಥಕ, ಆಪ್ಷನ್ ಸಿ ಪುರುಷಾರ್ಥಕ, ಆಪ್ಷನ್ ಡಿ ನಿಷೇಧಾರ್ಥಕ. ರಮ್ಯಾ ಊಟವನ್ನು ಮಾಡಳು. ಮಾಡಳು ಅಂತ ಹೇಳಿದ್ರೆ ಇಲ್ಲಿ ಕ್ರಿಯೆ ನಡೆದಿಲ್ಲ ಅಂತ ಹೇಳಿ ನಮಗೆ ತಿಳಿಸ್ತಾ ಇದೆ. ಕ್ರಿಯಾಪದದಲ್ಲಿ 3 ರೀತಿಯ ವಿಧಗಳು, ಸಂಭವನಾರ್ಥಕ, ನಿಷೇಧಾರ್ಥಕ, ಹಾಗೇನೆ ವಿಧ್ಯರ್ಥಕ. ಮಾಡಳು ಅಂತ ಹೇಳಿ ಇರೋದ್ರಿಂದ ಅಲ್ಲಿ ಕ್ರಿಯೆ ನಡೆದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಮಾಡೋದಿಲ್ಲ ಅವಳು ಅಂತ ಹೇಳಿ. ಹಾಗಾಗಿ ಆಪ್ಷನ್ ಡಿ ನಿಷೇಧಾರ್ಥಕ. ಆಪ್ಷನ್ ಡಿ ನಿಷೇಧಾರ್ಥಕ. ನಂತರ ವಿದ್ಯಾರ್ಥಿಗಳೇ, 3ನೇ ಪ್ರಶ್ನೆ, ಯಾರು, ಏನು, ಯಾವುದು ಇವು ಡ್ಯಾಶ್ ವಿಧದ ಸರ್ವನಾಮಗಳಾಗಿದೆ. ಆಪ್ಷನ್ ಎ ಆತ್ಮಾರ್ಥಕ, ಆಪ್ಷನ್ ಬಿ ಪ್ರಶ್ನಾರ್ಥಕ, ಆಪ್ಷನ್ ಸಿ ಪುರುಷಾರ್ಥಕ, ಆಪ್ಷನ್ ಡಿ ನಿಷೇಧಾರ್ಥಕ. ಯಾರು, ಏನು, ಯಾವುದು ಪ್ರಶ್ನೆ ನೋಡ್ತಿದ್ದಾಗಲೇ ಗೊತ್ತಾಗುತ್ತೆ ಯಾವ ರೀತಿಯ ಸರ್ವನಾಮಗಳಿದು. ಎಸ್, ವೆರಿ ಗುಡ್, ಪ್ರಶ್ನಾರ್ಥಕ ಸರ್ವನಾಮ. ಆಪ್ಷನ್ ಬಿ ಪ್ರಶ್ನಾರ್ಥಕ. ಓಕೆನಾ? ಇನ್ನು ನಂತರ ಸೆಕೆಂಡ್ ಮೇನ್ ನೋಡಿ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಒಟ್ಟು 3 ಪ್ರಶ್ನೆಗಳು, 3 ಅಂಕಗಳು. ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಕೂಡ ಉತ್ತರ ಬರೆಯುವಾಗ ಇದೇ ಸಂಖ್ಯೆಯನ್ನ ಹಾಕಿ ಬರಿಬೇಕಾಗತ್ತೆ. 4ನೇ ಪ್ರಶ್ನೆ, ಬಣ್ಣ ಬಣ್ಣ ಎನ್ನುವುದು ದ್ವಿರುಕ್ತಿಯಾದ್ರೆ ಗುಡಿ ಗೋಪುರ ಡ್ಯಾಶ್ ಅಂತ ಹೇಳಿ ಕೇಳಿದರೆ. ಬಣ್ಣ ಬಣ್ಣ ದ್ವಿರುಕ್ತಿ, ಒಂದೇ ಪದವನ್ನ 2 ಸಾರಿ ಉಚ್ಚಾರ ಮಾಡಿದ್ರೆ ಅದು ದ್ವಿರುಕ್ತಿ ಆಗುತ್ತೆ. ಇಲ್ಲಿ ಗುಡಿ ಗೋಪುರ ಅಂತ ಹೇಳಿ ಕೊಟ್ಟಿದ್ದಾರೆ. ಗುಡಿ ಗೋಪುರ ಅಂತಕ್ಕಂಥದ್ದು ಜೋಡಿ ಪದ. ಸೆಕೆಂಡ್ ಮೇನ್ ನೋಡಿ, ಸಂಬಂಧಿ ಪದಗಳಿಗೆ ಉತ್ತರಗಳನ್ನ ಬರೀತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನೆ ಸಂಖ್ಯೆ ಈ ರೀತಿ ಹಾಕ್ಬೇಕು. ಈಗ ಗುಡಿ ಗೋಪುರಕ್ಕೆ ಕೇಳಿದಾರಲ್ವಾ, ಅದನ್ನ ಬರ್ಕೋಬೇಕು. ಗುಡಿ ಗೋಪುರ ಅಂತ ಬರ್ಕೊಂಡು ಇವಾಗ ನೀವು ಉತ್ತರವನ್ನ ಬರಿಬೇಕಾಗುತ್ತೆ. ಸೊ ಏನದು ಉತ್ತರ? ಜೋಡಿ ಪದ. ನಂತರ 5ನೇ ಪ್ರಶ್ನೆ ಈ ರೀತಿಯಾಗಿದೆ, ನೀಲಾಂಬುಜ. ಇದನ್ನ ಬಿಡಿಸಿ ಬರೆದಾಗ ನೀಲ ಪ್ಲಸ್ ಅಂಬುಜ, ನೀಲಾಂಬುಜ. ಅದೇ ರೀತಿ ಚಕ್ರೇಶ್ವರ ಪದವನ್ನ ಬರೆದು ಬಿಡಿಸಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹೇಗ್ ಬರೀತೀರಾ ಚಕ್ರೇಶ್ವರ ಪದವನ್ನ ಬಿಡಿಸಿ? ಚಕ್ರೇಶ್ವರ
ಚಕ್ರ ಪ್ಲಸ್ ಈಶ್ವರ, ಚಕ್ರೇಶ್ವರ. ಓಕೆನಾ? ನಂತರ 6ನೇ ಪ್ರಶ್ನೆ ಈ ರೀತಿಯಾಗಿದೆ, ಪದಗಳ ಅರ್ಥಗಳಿಗೆ ಸಂಬಂಧಿಸಿದಂತ ಪ್ರಶ್ನೆ. ಉಸುಬು ಅಂತ ಹೇಳಿದ್ರೆ ಮರಳು, ಪದಗಳ ಅರ್ಥ. ಮುಂಡಾಸು ಅಂದ್ರೆ ಏನು ಅಂತ ಹೇಳಿ ಕೇಳಿದ್ದಾರೆ. ಏನು ಮುಂಡಾಸು ಅಂತ ಹೇಳಿದ್ರೆ ಬೆಳಗಿನ ತಾಣ ಜೈಪುರ ಪಾಠದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ ಇದು. ಮುಂಡಾಸು ಅಂದ್ರೆ ಪೇಟ, ತಲೆಗೆ ಸುತ್ತಕೊಳ್ತಕ್ಕಂತಹ ರುಮಾಲು. ಓಕೆನಾ? ನಂತರ ಥರ್ಡ್ ಮೇನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಟ್ಟು 5 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 7ನೇ ಪ್ರಶ್ನೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. ನಂತರ 8ನೇ ಪ್ರಶ್ನೆ, ಜೈಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಜೈಪುರದ ಜನರಿಗೆ ಕಿತ್ತಳೆ, ಕೇಸರಿ ಹಾಗೂ ಹಳದಿ ಬಣ್ಣಗಳು ಎಂದರೆ ಇಷ್ಟ. 9ನೇ ಪ್ರಶ್ನೆ, ಭೂಮಿಯ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ? ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯ ಇದೆ. 10ನೇ ಪ್ರಶ್ನೆ, ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು. 11ನೇ ಪ್ರಶ್ನೆ, ರೈಗಳ ಮನೆ ಎಂತಹ ಪ್ರದೇಶದಲ್ಲಿತ್ತು? ರೈಗಳ ಮನೆ ಸುತ್ತಲೂ ಉಸುಬು ತುಂಬಿದ ಮರುಭೂಮಿಯ ಪ್ರದೇಶದಲ್ಲಿ ಇತ್ತು. ನಂತರ 4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಹಾಕೊಳ್ಳಿ. ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರೋದ್ರಿಂದ ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವು ಉತ್ತರವನ್ನ ಬರೀಬಹುದು. 12ನೇ ಪ್ರಶ್ನೆ, ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ಹಾಗೆ 13ನೇ ಪ್ರಶ್ನೆ, ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನ ವಿವರಿಸಿ. ನೋಡಿ, ತಲಕಾಡನ್ನ ವಿಷ್ಣುವರ್ಧನ ಗೆದ್ದ ಮೇಲೆ ಏನಂತ ಹೇಳ್ತಾನೆ? ಸೈನಿಕರಿಗೆ, ಕೆಚ್ಚದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ನಾವು ನಮ್ಮ ಮೈ ಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಸೋತ ಸಾಮ್ರಾಜ್ಯದ ಮೇಲೆ ದೌರ್ಜನ್ಯ ಮಾಡುವುದು ಅಥವಾ ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಅವರ ಜೊತೆ 4 ದಿನ ಇದ್ದು ಅವರನ್ನ ಸಾಂತ್ವನ ಮಾಡಿ, ಅವರಿಗೆ ಸಾಂತ್ವನವನ್ನ ನೀಡಿ ಮತ್ತೆ ನಾವು 1-2 ದಿನಗಳ ಬಳಿಕ ನಮ್ಮ ಊರಿಗೆ ತೆರಳೋಣ ಅಂತ ಹೇಳ್ತಾನೆ. ನಂತರ ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನ ವಿವರಿಸಿ. ಸೊ ಜೈಪುರದ ಬೀದಿಗಳು ಹಾಗೆ ಮನೆಗಳು ಹೇಗಿತ್ತು ಅಂತ ಬರಿಬೇಕು. ಸೊ ಜೈಪುರದ ರಸ್ತೆಗಳು ತುಂಬಾನೇ ನೇರವಾಗಿದ್ವು, ಅಗಲವಾಗಿದ್ವು. ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಚೌಕಗಳನ್ನ ನಿರ್ಮಿಸಲಾಗಿತ್ತು. ಹಾಗೆ ಮಹಾದ್ವಾರಗಳು ಕೂಡ ಇತ್ತು. ಹಾಗೆ ಅಲ್ಲಿರ್ತಕ್ಕಂತಹ ಮನೆಗಳಾಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಒಂದೊಂದು ದೇಶದ್ದು ಒಂದೊಂದು ಶೈಲಿಯದ್ದು ಆಗಿ ಕಾಣಿಸ್ತಾ ಇರಲಿಲ್ಲ. ಅಪೂರ್ವ ಮೋಹಕತೆಯಿಂದ ಒಂದೇ ರೂಪದಲ್ಲಿ ಕೂಡಿತ್ತು. ನಂತರ ಕವಿ ಲೇಖಕರ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕೆ ಶಿವರಾಮ ಕಾರಂತರ ಪರಿಚಯವನ್ನ ಕೊಟ್ಟಿದ್ದಾರೆ. ಕೆ ಶಿವರಾಮ ಕಾರಂತ್ ಇವರ ಪೂರ್ಣ ಹೆಸರು ಕೋಟಾ ಶಿವರಾಮ ಕಾರಂತರು. ಇವರು 1902ರಲ್ಲಿ ಕೋಟಾದಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಇವರು ರಚಿಸಿರುವ ಕೃತಿಗಳೆಂದರೆ ನಂತರದ ಮೇನ್ ಗಾದೆಯನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ದೇಶ ಸುತ್ತು, ಕೋಶ ಓದು. ಗಾದೆಗೆ 3 ಅಂಕಗಳಿರುತ್ತೆ. ಪೀಠಿಕೆಗೆ 1 ಅಂಕ, ಗಾದೆಯನ್ನ ವಿಸ್ತರಿಸಿ ಬರೆಯೋದಕ್ಕೆ 1 ಅಂಕ, ಹಾಗೆ ಉಪಸಂಹಾರಕ್ಕೆ ಅಂಕಗಳು ಡಿವೈಡ್ ಆಗುತ್ತೆ. ಇಲ್ಲಿ ಗಾದೆ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಬರೆಯಕ್ ಬಂದಿಲ್ಲ ಅಂತಂದ್ರೂ ಕೂಡ ಪೀಠಿಕೆ ಬರೆದ್ರೆ 1 ಅಂಕ ಅಂತೂ ಸಿಕ್ಕೇ ಸಿಗುತ್ತೆ. ಗಾದೆಗಳು ವೇದಗಳಿಗೆ ಸಮ. ಗಾದೆಗಳು ಜನಸಾಮಾನ್ಯರ ಅನುಭವದ ನುಡಿಮುತ್ತುಗಳಾಗಿದೆ. ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ನೀಡುತ್ತವೆ. ಸೊ ಈ ರೀತಿ ಇಷ್ಟನ್ನ ಎಕ್ಸ್ಪ್ಲನೇಷನ್ ಬರೀಬೇಕು. ಬರೆದ ನಂತರ ನೀವು ಗಾದೆಯನ್ನ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು. ನಂತರ ನೋಡಿ, ಇಲ್ಲಿ ಸಂದರ್ಭದೊಡನೆ ವಿವರಿಸಿ ಅಂತ ಹೇಳಿ ನೆಕ್ಸ್ಟ್ ಮೇನ್ ಕೊಟ್ಟಿದ್ದಾರೆ. ಒಟ್ಟು 2 ಸಂದರ್ಭ, 6 ಅಂಕಗಳು. ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನ ಕೊಡುತ್ತವೆ. ಈ ವಾಕ್ಯವನ್ನ ಕೆ ಶಿವರಾಮ ಕಾರಂತರು ರಚಿಸಿರುವ ಬೆಳಗಿನ ತಾಣ ಜೈಪುರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಬರೆದು ಸಂದರ್ಭಕ್ಕೆ 1 ಅಂಕ, ಆಯ್ಕೆಗೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ ಇರುತ್ತೆ. ಜೈಪುರದ ಅರಮನೆಯ ಸೌಂದರ್ಯವನ್ನ ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಸಾಲುಗಳು ಬಂದಿದೆ. ನಂತರ 17ನೇ ಪ್ರಶ್ನೆ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಈ ಒಂದು ವಾಕ್ಯವನ್ನ ಸುರಂ ಎಕ್ಕುಂಡಿಯವರ ಪಾರಿವಾಳ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಬರೆದು ಯಾವ ಸಂದರ್ಭ ಅಂತ ಹೇಳಿ ಬರೀಬೇಕು. ನಂತರ ನೋಡಿ, ಇಲ್ಲಿ ಪದ್ಯ ಪೂರ್ಣ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪದ್ಯ, ಇಲ್ಲಿ ಪಾರಿವಾಳ ಪದ್ಯವನ್ನ ಕೊಟ್ಟಿರೋದನ್ನ ನೋಡ್ಬೋದು. 4 ಅಂಕಗಳಿಗೆ ತುಂಬಾನೇ ಸುಲಭ ಆಗಿರ್ತಕ್ಕಂತಹ ಪದ್ಯ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ,
ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಆಗಲಿರವು ಒಂದನೊಂದು. ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. ಓಕೆನಾ. ಇನ್ನು ನಂತರದ ಮೇಲ್ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಜಂತ್ರ ಮಂತ್ರದ ವಿಶೇಷತೆಯನ್ನ ಕುರಿತು ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಲೇಖಕರು ಜಯಪುರಕ್ಕೆ ಹೋದಂತ ಸಂದರ್ಭದಲ್ಲಿ ಜಂತ್ರ ಮಂತ್ರ ಅನ್ನೋ ಒಂದು ಖಗೋಳ ವಿಜ್ಞಾನ ವೀಕ್ಷಣಾಲಯವನ್ನ ನೋಡ್ತಾರೆ. ಅದರ ಸ್ಪೆಷಾಲಿಟಿ ಏನು, ಅಲ್ಲಿ ಏನೇನಿತ್ತು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಪಾರಿವಾಳದ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 2 ಪ್ರಶ್ನೆಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್, ನೀವು ಇದಕ್ಕೆ ರೆಡಿ ಆಗ್ಬೋದು. ಇನ್ನು ಕೊನೆಯದಾಗಿ ಒಂದು ಪತ್ರ ಲೇಖನವನ್ನ ಕೊಟ್ಟಿದ್ದಾರೆ. ನಿಮ್ಮನ್ನ ಗುಬ್ಬಿ ತಾಲೂಕಿನ ಕಲ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ರತ್ನ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನ ಸ್ಥಾಪಿಸುವಂತೆ ಕೋರಿ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಪತ್ರವನ್ನ ಬರೆಯಿರಿ. ಸೊ ನಿಮ್ಮ ಊರಿನಲ್ಲಿ ಒಂದು ಪಬ್ಲಿಕ್ ಲೈಬ್ರರಿಯನ್ನ ಸ್ಥಾಪಿಸಿ ಅಂತ ಹೇಳ್ಬಿಟ್ಟು ನೀವು ಶಾಸಕರಿಗೆ ಪತ್ರವನ್ನ ಬರೆಯಬೇಕು. ಸೊ ಇದಿಷ್ಟು 9ನೇ ತರಗತಿ FA1 ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.